ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಬ್ಯಾಟಲ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ಯಾರ ಪಾಲಾಗುತ್ತೆ? ಜಾರಕಿಹೊಳಿ ಬ್ರದರ್ಸ್ ಹಾಗೂ ಸವದಿ ಕತ್ತಿ ಬಣದ ಪ್ರತಿಷ್ಠೆ ಇದೆ. ನಾಳೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ. ಬೆಳಗಾವಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ. ಬೆಳಗಾವಿ ಡಿಸಿಸಿ ಅಧ್ಯಕ್ಷ ಹುದ್ದೆ ಯಾರ ಪಾಲಾಗುತ್ತೆ? ಬೆಳಗಾವಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕುರ್ಚಿಗೋಸ್ಕರ ನಡೀತಾ ಇರೋ ಕಿತ್ತಾಟ. ನಾಳೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೀತಾ ಇದ್ದು ಈಗಾಗಲೇ ನಾಯಕರ ನಡುವೆ ಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ನಾಯಕರಿಗೆ ಪ್ರತಿಷ್ಠೆಯ ಕಣವಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಗಾದಿ ಯಾರ ಪಾಲಾಗತ್ತೆ ಅನ್ನೋ ಕುತೂಹಲ ಬೆಳಗಾವಿ ರಾಜಕೀಯದಲ್ಲಿ. ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಡ್ಜ್. ಕಾಂಗ್ರೆಸ್ನವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕೊಡಿಸಿ ಅಂತ ಹೇಳಿದ್ದಾರೆ ಸಿಎಂ. ಬೆಳಗಾವಿ ಉಸ್ತುವಾರಿ ಜಾರಕಿಹೊಳಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಸೂಚನೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದ ಜೊಲ್ಲೆಗೆ ನಿರಾಸೆಯಾಗೋ ಸಾಧ್ಯತೆ ಇದೆ. ಜಾರಕಿಹೊಳಿ ಬಣದ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ಬಾಲಚಂದ್ರ ಜಾರಕಿಹೊಳಿ ನಿಂತಿದ್ದಾರೆ. ಬಿಜೆಪಿಯಲ್ಲಿರುವಂತಹ ಕಾರಣಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಹಿನ್ನಡೆ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸಿಎಂ ಆದೇಶವನ್ನ ಪಾಲಿಸಬೇಕೋ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು? ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ಈಗ ಗೊಂದಲದಲ್ಲಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ನಾಯಕರ ಪ್ರತಿಷ್ಠೆಯ ಕಣ ಆಗಿದೆ. ಪೈಪೋಟಿ ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸಿಎಂ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ನವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಕೊಡಿಸಿ ಅಂತ ಸಿಎಂ ಹೇಳಿರೋದು ಬೆಳಗಾವಿ ಉಸ್ತುವಾರಿ ಸಚಿವರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದ್ದಾರೆ ಸಂಪರ್ಕದಲ್ಲಿ. ಅನಿಲ್, ಈಗ ಬೆಳಗಾವಿ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ ನಾಳೆ. ಬಟ್ ಪೈಪೋಟಿ ಹೇಗೆ ನಡೀತಾ ಇದೆ? ಸಿಎಂ ಎಂಟ್ರಿಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು? ಲೆಕ್ಕಾಚಾರಗಳು ಹೇಗಿದೆ? ಹೌದು ಶ್ವೇತಾ, ಶತಮಾನಗಳ ಇತಿಹಾಸ ಹೊಂದಿರತಕ್ಕಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತದ್ದು. ಇಷ್ಟು ದಿನಗಳ ಕಾಲ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆ ಆದ್ರೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಾಳೆ ನಿಗದಿಯಾಗಿರುವಂತದ್ದು. ಹೀಗಾಗಿ ಈಗಾಗಲೇ ಜಾರಕಿಹೊಳಿ ಬಣದ ಮ್ಯಾಜಿಕ್ ನಂಬರ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನಿರ್ದೇಶಕರು ಈಗಾಗಲೇ ಗೆಲುವನ್ನ ಸಾಧಿಸಿರುವಂತದ್ದು. ಆದ್ರೆ ಈಗ ಯಾರನ್ನ ಅಧ್ಯಕ್ಷರನ್ನ ಮಾಡಬೇಕು ಅನ್ನುವಂಥದ್ದು ಈಗ ಗೊಂದಲದಲ್ಲಿ ಸಿಲುಕಿರುವಂತದ್ದು ಜಾರಕಿಹೊಳಿ ಬರುತ್ತೆ. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರೇ ಖುದ್ದಾಗಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಫೋನ್ ಕರೆ ಮಾಡಿರುವಂತದ್ದು. ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಕೂಡ ಸಾಕಷ್ಟು ಜನ ನಿರ್ದೇಶಕರಾಗಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೂಡ ಕಾಂಗ್ರೆಸ್ ಅವ್ರಿಗೆ ನೀವು ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿ ಸ್ಪಷ್ಟವಾದ ನಿರ್ದೇಶನ ನೀಡುವಂತದ್ದು. ಹೀಗಾಗಿ ಜಾರಕಿಹೊಳಿ ಬಣದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದ ಏನು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಏನಿದ್ದಾರೆ ಅವರು ಕೂಡ ಈಗ ನಿರಾಶೆ ಆಗುವ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈಗ ಇಬ್ರು ನಿನ್ನೆ ಬಾಲಚಂದ್ರ ಜಾರಕಿಹೊಳಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಾಂತೇಶ್ ದೊಡ್ಡಗೌಡ್ರು ಇಬ್ರು ಕೂಡ ನಾವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇದೀವಿ ಅಂತ ಹೇಳಿ ಕ್ಲೇಮ್ ಮಾಡಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ತಕ್ಕಂಥ ಅಪ್ಪಾಸಾಬ್ ಕುಲಗಡೆ ಕೂಡ ನಾನು ಆಕಾಂಕ್ಷಿ ಇದ್ದೀನಿ ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈಗ ಸಿಎಂ ಹೇಳಿದ ಪ್ರಕಾರ ಈಗ ಕಾಂಗ್ರೆಸ್ ನಾಯಕರನ್ನೇ ಮಾಡ್ಬೇಕಂತ ಅನಿವಾರ್ಯತೆ ಈಗ ಜಾರಕಿಹೊಳಿ ಬ್ರದರ್ಸ್ಗೂ ಕೂಡ ಸೃಷ್ಟಿಯಾಗಿರುವಂತದ್ದು. ಇನ್ ಕೇಸ್ ಕುಲಗೋಡೆ ಅವರು ಏನಾದ್ರು ಅಧ್ಯಕ್ಷ ಆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಾಂತೇಶ್ ದೊಡ್ಡಗೌಡರ ನಿಲುವು ಏನಾಗಿರುತ್ತೆ ಅನ್ನುವಂಥದ್ದು ಈಗ ಬಹಳಷ್ಟು ಕುತೂಹಲ ಮೂಡಿಸಿದೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಹತ್ತುತ್ರನ್ನ ಸೆಳೆಯೋಕೆ ಈಗ ಸೌದಿ ಹಾಗೂ ಕತ್ತಿ ಬಣ ಕೂಡ ಈಗ ಮುಂದಾಗಿರುವಂತದ್ದು. ಈಗ ಮ್ಯಾಜಿಕ್ ನಂಬರ್ 10 ಬೇಕಾಗಿರುತ್ತೆ. ಯಾಕಂದ್ರೆ 16 ಜನ ನಿರ್ದೇಶಕರು ಇಬ್ಬರು ನಾಮಿನಿ ಇರುವಂತದ್ದು. ಒಟ್ಟು 18 ನಿರ್ದೇಶಕರು ನಾಳೆ ಮತದಾನ ಮಾಡುವ ಅವಕಾಶ ಇರುವಂತದ್ದು. ಹೀಗಾಗಿ 10 ಮ್ಯಾಜಿಕ್ ನಂಬರ್ ಯಾರಿಗೆ ಬರುತ್ತೋ ಅವರು ಅಧ್ಯಕ್ಷರಾಗ್ತಾರೆ. ಇಲ್ಲಿ ಇರ್ತಕ್ಕಂಥ ಹತ್ತುತ್ರನ್ನ ಸೆಳೆಯೋಕೆ ಈಗ ಕತ್ತಿ ಹಾಗೂ ಸೌದಿ ಕೂಡ ಸಾಕಷ್ಟು ತಂತ್ರಗಳನ್ನ ಮಾಡ್ತಿರುವಂತದ್ದು. ಇಲ್ಲಿ ಏನಾದ್ರೂ ಜೊಲ್ಲೆಗೆ ಅಧ್ಯಕ್ಷ ಸ್ಥಾನ ಸಿಗದೇ ಇದ್ರೆ ಆ ಕಡೆ ಜೊಲ್ಲೆ ಹಾಗೂ ಮಾಂತೇಶ್ ದೊಡ್ಡಗೌಡರನ್ನ ಸೆಳೆದು ತಾವು ಅಧ್ಯಕ್ಷರನ್ನಾಗಿ ತಮ್ಮ ಬಣದ ಅಧ್ಯಕ್ಷರನ್ನ ಮಾಡ್ಬೇಕು ಅಂತ ಹೇಳಿ ಈಗ ಸೌದಿ ಕೂಡ ತಂತ್ರವನ್ನ ರೂಪಿಸ್ತಿರುವಂತದ್ದು. ಈಗ ನಾಳೆ ನಡೀತಕ್ಕಂಥ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.